ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ರೆ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತಿನ ಲಾಗ್ ನೋಡ್ರಿ ಸ್ಟಾರ್ಟ್ ಮಾಡೀನಿ ನೋಡಿ ಫ್ರೆಂಡ್ಸ್. ಇವಾಗ ಅನ್ಕಿರಿ ಖಡಕ್ ಜೋಳದ ರೊಟ್ಟಿ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಥರ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡ್ರಿ. ಯಾರೆಲ್ಲ ರೊಟ್ಟಿ ಬರ್ಲಾರ್ದರೆಲ್ಲ ಮಾಡ್ಕೋಬೋದು ನೋಡ್ರಿ. ಈ ಥರ ರೊಟ್ಟಿ ಅನ್ನಕ್ಕಿರು ಭಾಳ ಈಸಿ ಅದ ನೋಡ್ರಿ ರೊಟ್ಟಿ ಮಾಡೋದು ಅನ್ನಕ್ಕಿರು. ಈ ಥರ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡ್ರಿ ಒಂದು ಬೋಗಣ ಇಟ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಲತ್ತಿ ನೋಡ್ರಿ. ಅದಕ್ಕೆ ನೀರು ಹಾಕ್ಯಂದು ನೀರು ಅನ್ಕಿರಿ ಸಳ ಕುದಿಬೇಕು ನೋಡ್ರಿ. ಕುದಿತಾನೆ ಇಟ್ಟು ಜರಡಿ ಗಿಡಕ್ಕಲತ್ತಿ ನೋಡ್ರಿ. ಇವಾಗ ನಾನು ಜರಡಿ ಮಾಡ್ಕೋಬೇಕು ನೋಡ್ರಿ. ಮಾಡ್ಕೊಂಡ್ರೆ ಚಂದ ಬರ್ತಾವೆ ನೋಡ್ರಿ ರೊಟ್ಟಿ ಅನ್ಕಿರಿ. ಎಲ್ಲ ಹಿಟ್ಟು ಅನ್ಕಿರಿ ಜರಡಿ ಹಿಡ್ಕೊಂಡೀವಿ ನೋಡ್ರಿ. ಹಿಡ್ಕೊಂಡು ತೆಕ್ಕೈತಿ ನೋಡ್ರಿ. ಮತ್ತು ಹಿಟ್ಟು ಅನ್ಕಿರಿ ಬುಟ್ಟೆಗೆ ತೆಕ್ಕೈತಿ ನೋಡ್ರಿ. ಅಷ್ಟು ಬುಟ್ಟೆಗೆ ತೆಕ್ಕಂದು ಒಂದು ಬಟ್ಲ ತೊಗೊಂಡು ನೋಡ್ರಿ. ಯಾವ್ದು ಅಳತಿ ಮಾಡ್ಕೊ ತೊಗೋಬೇಕು ನೋಡ್ರಿ. ನೀವು ಒಂದು ಕಪ್ ಜೋಳದ ಹಿಟ್ಟಿಗೆ ಒಂದು ಕಪ್ ನೀರು ಹಾಕ್ಬೇಕು ನೋಡ್ರಿ. ಒಂದು ಗ್ಲಾಸ್ ನೀರು ಹಾಕಿ ನೋಡ್ರಿ. ಅದಕ್ಕೆ ಸಳ ಕುದಿಲತ್ತದ. ಕುದಿಯೋ ಟೈಮಿಗೆ ಒಂದು ಬಟ್ಲ ಜೋಳದ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡ್ಕೊತಿ ನೋಡ್ರಿ. ಈಗ ಜಿಗಿ ಹಾಕಿಲತ್ತಿ ನೋಡ್ರಿ. ಇವಾಗ ನಾನು ಸಣ್ಣ ಇಡ್ಬೇಕು ನೋಡ್ರಿ ಉರಿ ಅನ್ಕಿರಿ. ಒಂದು 5 ನಿಮಿಷ ಇಟ್ಟರಿಗೇಸಿಂದ ಬಂದ್ ಮಾಡ್ಬೇಕು ನೋಡ್ರಿ. ಇವಾಗ ಚಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಜೋಳದ ಹಿಟ್ಟು ಅನ್ಕಿರಿ. ಗಂಟು ಪಿಂಟು ಏನಾಗಲ್ಲ ನೋಡ್ರಿ ಇದು. ಇವಾಗ ನೋಡ್ರಿ ಗ್ಯಾಸ್ ಬಂದ್ ಮಾಡ್ಕೊಂಡಿ ನೋಡ್ರಿ. ಬಂದ್ ಮಾಡ್ಕೊಂಡು ಚಂದ ಸಣ್ಣ ಉರಿದ ಇರ್ತೈತೆ ನೋಡ್ರಿ. ಅದೆಲ್ಲ ಅದನ್ನು ಬಂದ್ ಮಾಡ್ಕೊಂಡು ಚಂದ ತಿರುಗ್ಬೇಕು ನೋಡ್ರಿ. ಜೋಳದ ಹಿಟ್ಟು ಅನ್ಕಿರು ಮಿಕ್ಸ್ ಮಾಡ್ಬೇಕ್ರಿ ಬಿಸಿರಾಗೆ. ಈ ಥರ ಚಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೀರು ನೋಡ್ರಿ ಸಳ ಕುದಿಬೇಕು ನೋಡ್ರಿ. ನೀರು ಕುದ್ಮೇಲೆ ಹಿಟ್ಟು ಹಾಕಿ ಕಲ್ಸ್ಕೋಬೇಕ್ರಿ. ಚಂದ ಬರ್ತಾವೆ ನೋಡ್ರಿ ರೊಟ್ಟಿ ಅನ್ಕಿರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇವಾಗ ಅನ್ಕಿರಿ ಗ್ಯಾಸನ್ನು ಬಂದ್ ಮಾಡಿ ನೋಡ್ರಿ. ಇವಾಗ ಹಿಟ್ಟು ತೆಕ್ಕತ್ ನೋಡ್ರಿ. ಇವಾಗ ಫಸ್ಟು ತೆಕ್ಕಲೈತಿ ನೋಡ್ರಿ ಹಿಟ್ಟು ಅನ್ಕಿರಿ. ಈ ಥರ ಗಟ್ಟಿಯಾಗ್ಯದ ನೋಡ್ರಿ. ಇವಾಗ ಅನ್ಕಿರಿ ತಣ್ಣೀರನ್ನ ತೊಗೋಬೇಕು ನೋಡ್ರಿ. ಇವಾಗ ಸ್ವಲ್ಪ ತಣ್ಣೀರು ಕೈಗೆ ಹಚ್ಕೊಂಡು ಹಿಟ್ಟು ಅನ್ಕಿರಿ ಚಂದ ನಾದ್ಕೋಬೇಕು ನೋಡ್ರಿ. ಚಂದ ಕೈ ಅದಲಸಿಂದ ನಾದ್ಕೋಬೇಕು ನೋಡ್ರಿ. ಅಷ್ಟು ಹಿಟ್ಟು ಅನ್ಕಿರಿ ಈ ಥರ ಆಗ್ಯದ ನೋಡ್ರಿ. ಹಿಟ್ಟು ನಾದ್ಕೊಂಡಿ ನೋಡ್ರಿ. ನಾನು ಜಾಸ್ತಿ ಗಟ್ಟಿ ನೀರು ಬಿಡ್ರಿ, ಜಾಸ್ತಿ ಅಳಸು ನೀರು ಬಿಡ್ರಿ. ಸ್ವಲ್ಪ ಗಟ್ಟಿ ನೀರು ಇಟ್ಕೋಬೇಕು ನೋಡ್ರಿ ಹಿಟ್ಟು ಅನ್ಕಿರಿ. ಈ ಅದಲಸಿಂದ ಚಂದ ಎಷ್ಟು ಜಿಗಿ ನಾದ್ಕೋಬೇಕ್ರಿ ಹಿಟ್ಟು ಅನ್ಕಿರಿ ಅಷ್ಟು ಚಂದ ಬರ್ತಾವೆ ನೋಡ್ರಿ ರೊಟ್ಟಿ ಅನ್ಕಿರಿ. ಈ ಥರ ನಾದ್ಕೋಬೇಕ್ರಿ ನಾದ್ಕರದಾಗ ಹಿಟ್ಟು ಅನ್ಕಿರಿ. ಸ್ವಲ್ಪ ಗಟ್ಟಿ ಆಯ್ತಂದ್ರೆ ಸ್ವಲ್ಪ ತಣ್ಣೀರು ಕೈಗೆ ಹಚ್ಕೊಂಡು ನಾದ್ಕೋಬೇಕ್ರಿ. ಜಾಸ್ತಿ ಗಟ್ಟಿ ಇದ್ದರೆ ಕೈಲಿ ಬಡಿಯೋದಿತ್ತಂದ್ರೆ ಸ್ವಲ್ಪ ಅಳಸಿದ್ರೂ ನಡೀತದೆ ರೀ. ನಾನು ಅನ್ಕಿರಿ ಬೆಲ್ಲಣಿಗೆನು ಲಟ್ಸ್ಕೋಬೋದು. ನಾ ಪೈಪ್ ತೊಗೊಂಡು ನೋಡ್ರಿ ರೊಟ್ಟಿ ಮಾಡ್ಲಕ್ಕೆ ಅನ್ಕಿರಿ ಸ್ವಲ್ಪ ಗಟ್ಟಿನೇ ಇರ್ಬೇಕು ನೋಡ್ರಿ. ಅದ್ರ ಸಲುವಾಗಿ ನಾನು ಸ್ವಲ್ಪ ಗಟ್ಟಿನೇ ನಾದ್ಕತ್ತಿ ನೋಡ್ರಿ. ಇವಾಗ ಹಿಟ್ಟು ಅನ್ಕಿರಿ ಮೇನ್ ಅದ ನೋಡ್ರಿ. ನಾದ್ಕೋದು ಮೇನ್ ಅದ ನೋಡ್ರಿ. ಹಿಟ್ಟು ಚಲೋ ಹೊತ್ತಿನೇ ನಾದ್ಕೋಬೇಕು ನೋಡ್ರಿ. ಹಿಟ್ಟು ಅನ್ಕಿರಿ ಸ್ವಲ್ಪ ಗಟ್ಟಿ ಅನ್ಸ್ಲತ್ತು ನೋಡ್ರಿ. ಅದ್ರ ಸಲುವಾಗಿ ನಾನು ತಣ್ಣೀರು ತೊಗೊಂಡಿನಿ ನೋಡ್ರಿ. ಸುಮ್ಮನೆ ಇಷ್ಟು ಕೈ ಎದ್ದಿಗೇಸಿ ನಾದ್ಕೊಳತ್ತಿ ನೋಡ್ರಿ. ಎಷ್ಟು ಹಿಟ್ಟು ಚೆಂದ ಅಟ್ಟು ರೊಟ್ಟಿ ಅನ್ಕಿರಿ ಚಂದ ಬರ್ತಾವೆ ನೋಡ್ರಿ. ಖಡಕ್ ಜೋಳದ ರೊಟ್ಟಿ ಅನ್ಕಿರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ನೋಡ್ರಿ. ನಾದ್ಕೋಬೇಕು ನೋಡ್ರಿ. ಚಲೋ ನಾದ್ಕೋಬೇಕು ನೋಡ್ರಿ. ಈ ಥರ ರೆಡಿ ಆಯ್ತು ನೋಡ್ರಿ ಹಿಟ್ಟು ಅನ್ಕಿರಿ. ಇವಾಗ ಅನ್ಕಿರಿ ಒಣದು ಜೋಳದ ಹಿಟ್ಟು ತೊಗೋತಿ ನೋಡ್ರಿ. ಸ್ವಲ್ಪ ಹಿಟ್ಟು ನೋಡ್ರಿ ಈ ಥರ ಬಂದು ನೋಡ್ರಿ ನಾದ್ಕಂದ್ರೆ ನೋಡ್ರಿ ಎಷ್ಟು ಸ್ಮೂತಾಗಿ ಆಗ್ಯದ ನೋಡ್ರಿ ಹಿಟ್ಟು ಅನ್ಕಿರಿ. ಈ ಥರ ಹಿಟ್ಟು ಇರ್ಬೇಕು ನೋಡ್ರಿ. ರೊಟ್ಟಿ ಮಾಡಕ್ಕೂ ಚಂದ ಬರ್ತದೆ ನೋಡ್ರಿ. ಏನು ಗಂಟದು ಏನು ಆಗಪ್ಲಿಲ್ಲ ನೋಡ್ರಿ ಜೋಳದ ಹಿಟ್ಟು ಅನ್ಕಿರಿ. ಮಾಡೋ ಪ್ರತ್ಯೇಕ ಇಷ್ಟು ಹಿಟ್ಟು ತೊಗೋತಿ ನೋಡ್ರಿ. ನಾನು ಇಷ್ಟಾದ್ರೆ ಸಾಕು ನೋಡ್ರಿ ರೊಟ್ಟಿ ಮಾಡ್ಲಿಕ್ಕೆ ಹಿಟ್ಟು ಅನ್ಕಿರಿ. ಮತ್ತು ತೆಳ್ಳಗೆ ಮಾಡೋ ಸಲಕ್ಕೆ ಇಷ್ಟು ತೊಗೊಂಡು ನೋಡ್ರಿ. ನೀವು ಸ್ವಲ್ಪ ದಪ್ಪ ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಿಡಿಬೋದ್ರಿ ಹಿಟ್ಟು. ಮತ್ತು ತೆಳ್ಳಗೆ ಖಡಕ್ ಜೋಳದ ರೊಟ್ಟಿ ಮಾಡ್ಲತ್ತಿನಲ್ಲಿ ಸ್ವಲ್ಪ ತೊಗೊಂಡು ನೋಡ್ರಿ ಹಿಟ್ಟು. ಇವಾಗ ಅನ್ಕಿರಿ ಜೋಳದ ಒಣ ಹಿಟ್ಟು ತೊಗೊಲೈತಿ ನೋಡ್ರಿ. ಬುಡಕ್ಕೆ ಹಾಕಿಂದು ಬಡ್ಲಾಕ್ರಿ. ಇವಾಗ ಅನ್ಕಿರಿ ಸ್ವಲ್ಪ ಆಗೋಷ್ಟು ಕೈಲೇ ಬಡಿಬೇಕು ನೋಡ್ರಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ಲತ್ತೀರಿ ಫಸ್ಟ್ ಟೈಮ್ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್.
ಈ ಥರ ಜೋಳದ ಹಿಟ್ಟು ರೊಟ್ಟಿ ಬರ್ಲಾರ್ದಾರ ಅನ್ಕಿರಿ ಈ ಥರ ಮಾಡ್ಕೋಬೇಕು ನೋಡಿರಿ. ರೊಟ್ಟಿನೇ ಬರ್ಲಾರ್ದಂದ್ರೆ ಈ ಥರ ವಿಡಿಯೋ ನೋಡಿರಿ. ರೊಟ್ಟಿನೂ ನೀವು ಕೈಲಸಿನ ತಟ್ಲಿಕ್ಕಿರ್ನ ಪೈಪ್ ಇತ್ತಂದ್ರೆ ನಿಮ್ಮ ಮನ್ಯಾಗ ಏನಿರ್ತಾವೆ ರೀ ಪೈಪನ ಬೆಲ್ಲಣಿಗಿತ್ತಂದ್ರೆ ಲಟ್ಟಿಸ್ಬೋದು ನೋಡಿರಿ. ನಾನು ಅನ್ಕಿರಿ ಇವಾಗ ಬೆಲ್ಲ ಪೈಪ್ ಲಾಸಿಂದ ಲಟ್ಟಿಸ್ಲತ್ತಿ ನೋಡಿರಿ ಇವಾಗ ನಾನು ರೊಟ್ಟಿ ಅನ್ಕಿರಿ ಹಗೂರ್ ಲಾಸಿಂದ ಲಟ್ಟಿಸ್ಬೇಕು ನೋಡಿರಿ. ಜಾಸ್ತಿ ಜೋರು ಹಾಕ್ಬಾರ್ದು ನೋಡಿರಿ, ಜೋರು ಹಾಕಿದ್ರೆ ಅರಿತೇವೆ ನೋಡಿರಿ ರೊಟ್ಟಿ ಅನ್ಕಿರಿ. ಜಾಸ್ತಿ ಅಂದ್ರೆ ಪೈಪಿನ ಲಸಿಂದೇ ಮಾಡ್ತೀನಿ ನೋಡಿರಿ. ಪೈಪಿನ ಲಸಿಂದ ರೊಟ್ಟಿನೂ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡಿರಿ. ಎಷ್ಟು ತೆಳ್ಳಗೆ ಮಾಡ್ತೀರಿ ಅಷ್ಟು ತೆಳ್ಳಗೆ ಬರ್ತಾವೆ ನೋಡಿರಿ. ಬೆಲ್ಲಣಿಗೆ ಲಸಿಂದ ಮಾಡ್ತಾರೆ, ನಾನು ಬೆಲ್ಲಣಿಗೆ ಲಸಿಂದ ಮಾಡಲ್ಲ ನೋಡಿರಿ. ಪೈಪೇ ತೊಗೊಂಡು ನೋಡಿರಿ ನಾನು. ಬುಡಕ್ಕೆ ಹಿಟ್ಟು ಹಾಕ್ಯಬೇಕು ನೋಡಿರಿ. ಸ್ವಲ್ಪ ಹಿಟ್ಟು ಹಾಕ್ಯಂದು ಗಿಸಿಂದ ಮಾಡಿದ್ರೆ ಚಂದ ಸುತ್ತ ತಿರುಗ್ತದೆ ನೋಡಿರಿ ರೊಟ್ಟಿ ಅನ್ಕಿರಿ. ಈ ಥರ ರೊಟ್ಟಿ ರೆಡಿ ಆಯ್ತು ನೋಡಿರಿ ನಮ್ದು ಅನ್ಕಿರಿ. ಹಿಂಗೆ ಗ್ಯಾಸಿನ ಮೇಲೆ ಹಂಚಿಟ್ಟಿದೆ ನೋಡಿರಿ. ಹಂಚು ಕಾಯ್ಲಕ್ಕನ ಇಟ್ಟಿನಿ ನೋಡಿರಿ. ರೊಟ್ಟಿ ಎಷ್ಟು ತೆಳ್ಳಗೆ ಬಂದಂತ ಗೊತ್ತಾಯ್ತು ನೋಡಿರಿ ನಿಮ್ಮನು. ಇವಾಗ ಅನ್ಕಿರಿ ಗ್ಯಾಸಿನ ಮೇಲೆ ಹಂಚಿಟ್ಟಿದೆ, ಹಂಚನ್ನು ಕಾಯ್ದೆ ನೋಡಿರಿ. ಹಂಚು ಕಾದ್ಮೇಲೆ ಅನ್ಕಿರಿ ಇವಾಗ ನೀರು ಹಚ್ಚಲೈತಿ ನೋಡಿರಿ ರೊಟ್ಟಿಗೆ ಅನ್ಕಿರಿ. ಫಸ್ಟು ನೀರು ಹಚ್ಚೋದ್ಮೇಲೆ ಅನ್ಕಿರಿ ಒಂದು 5 ನಿಮಿಷ ಬಿಟ್ಟು ಗೆಸಿಂದ ತಿರುವಿ ಹಾಕ್ಯಬೇಕು ನೋಡಿರಿ. ಇವಾಗ ತಿರುವಿ ಹಾಕ್ಲೈತಿ ನೋಡಿರಿ. ಒಂದು 2 ಸೆಕೆಂಡ್ ಬಿಟ್ಟರೆ ಸಾಕು ನೋಡಿರಿ. ಈ ಥರ ರೊಟ್ಟಿ ರೆಡಿ ಆಗ್ಯದ ನೋಡಿರಿ. ಸುಟ್ಟ ನೋಡಿರಿ ಚಂದ. ಇವಾಗ ಅನ್ಕಿರಿ ಇನ್ನೊಂದು ಸ್ವಲ್ಪ ತಿರುವಿ ಹಾಕ್ಯಬೇಕು ನೋಡಿರಿ. ನೀವು ಸ್ವಲ್ಪ ದಪ್ಪ ಮಾಡಿದ್ರೆ ಮೆತ್ತಗತ್ತಾವ ರೀ. ಜಗ್ಗಿ ತೆಳ್ಳಗೆ ಮಾಡಿರಿ ಅಂದ್ರೆ ಖಡಕ್ ಆತಾವ ನೋಡಿರಿ ಜೋಳದ ರೊಟ್ಟಿ ಅನ್ಕಿರಿ. ಈ ಥರ 8 ದಿನ 15 ದಿನ ಇಟ್ರೂ ಕೆಡಲ್ರಿ ರೊಟ್ಟಿ ಅನ್ಕಿರಿ. ಜೋಳದ ರೊಟ್ಟಿ ಅನ್ಕಿರಿ ಖಡಕ್ ಮಾಡಿರಿ ಪೂರ್ತಿ ಚಂದ ನೋಡಿರಿ. ಜಾಸ್ತಿ ಉರಿ ಇಟ್ರಂದ್ರೆ ಒತ್ತಾವ ನೋಡಿರಿ. ಅಷ್ಟೇ ಮೀಡಿಯಮ್ ಸೈಜ್ದಾಗ ಉರಿ ಇಟ್ಕೋಬೇಕು ನೋಡಿರಿ. ಈ ಥರ ರೊಟ್ಟಿ ಅನ್ಕಿರಿ ರೆಡಿ ಆಯ್ತು ನೋಡಿರಿ. ಇವಾಗ ಅನ್ಕಿರಿ ತೆಕ್ಕತ್ ನೋಡಿರಿ. ರೊಟ್ಟಿ ಅನ್ಕಿರಿ ರೆಡಿ ಆಯ್ತು ನೋಡಿರಿ. ಎಷ್ಟು ತೆಳ್ಳಗೆ ಬಂದು ನೋಡಿರಿ. ನೋಡ್ಲತ್ತೀರಿ ನೋಡಿರಿ ಎಷ್ಟು ಮಸ್ತ್ ಬಂದು ನೋಡಿರಿ ರೊಟ್ಟಿ ಅನ್ಕಿರಿ. ತೆಳ್ಳಗೂ ಚಂದ ಬಂದು ನೋಡಿರಿ ರೊಟ್ಟಿ ಅನ್ಕಿರಿ. ರೌಂಡ್ ಬಂದ ನೋಡಿರಿ. ಇವಾಗ ಅನ್ಕಿರಿ ಮತ್ತೊಂದು ರೊಟ್ಟಿನೂ ಮಾಡಿ ತೋರಿಸ್ತೀನಿ ನೋಡಿರಿ. ಇವಾಗ ಇನ್ನೊಂದು ರೊಟ್ಟಿನ ಸ್ವಲ್ಪ ನಾದ್ಕೋಬೇಕು ನೋಡಿರಿ. ಇನ್ನೊಂದು ರೊಟ್ಟಿನ ನಾದ್ಕೊಂಡು ಗೆಸಿಂದ ಮತ್ತು ಇವಾಗ ಅನ್ಕಿರಿ ಅದನ್ನು ಮಾಡ್ತೀನಿ ನೋಡಿರಿ ರೊಟ್ಟಿ ಅನ್ಕಿರಿ. ಇವಾಗ ಈ ಥರ ರೊಟ್ಟಿ ಅನ್ಕಿರಿ ಬಡಿಯದೇ ಬೇಕಾಗಲ್ಲ ನೋಡ್ರಿ. ಲಟ್ಟಿಸಿದ್ರೆ ಅನ್ಕಿರಿ ಈ ಥರ ನೀವು ಒಂದು ಸರ್ತಿ ಮಾಡಿರಿ. ಸ್ವಲ್ಪ ಅನ್ಕಿರಿ ಬಡಿಬೇಕ್ರಿ. ಬಡದ್ಮೇಲೆ ಅನ್ಕಿರಿ ಪೈಪ್ ತೊಗೊಂಡ್ಗೆಸಿಂದ ಲಟ್ಟಿಸ್ಬೇಕು ನೋಡಿರಿ. ಪೈಪನ ಬೆಲ್ಲಣಿಗಿತ್ತಂದ್ರೆ ಮನೆಗೆ ಯಾವ್ದು ಇರ್ತದೆ ತೊಗೊಂಡ್ಗೆಸಿಂದ ಲಟ್ಟಿಸ್ಬೇಕು ನೋಡಿರಿ. ಹಗೂರವಾಗಿ ಲಟ್ಟಿಸ್ಬೇಕ್ರಿ ನೋಡಿರಿ. ಎಷ್ಟು ಚಂದ ಬರ್ತದೆ ನೋಡಿರಿ ಲಟ್ಟಿಸಿರೋ ರೊಟ್ಟಿ. ಈ ಥರ ರೆಡಿ ಆಯ್ತು ನೋಡಿರಿ 2ನೇ ರೊಟ್ಟಿನೂ ನೋಡಿರಿ. ಇಟ್ಟು ಥರ ಒಳಗಿನ ಕೈ ಸುದಕ್ಕೆ ಕಾಣ್ಬೋದು ನೋಡಿರಿ. ಅಷ್ಟು ತೆಳ್ಳಗೆ ನೋಡಿರಿ ರೊಟ್ಟಿ ಅನ್ಕಿರಿ. ಇವಾಗ ಹಂಚಿನಾಗ ಹಾಕಿಲತ್ತಿ ನೋಡಿರಿ ನಾನು. ನೋಡಿರಿ ಎಲ್ಲಿ ಅರ್ದಿಲ್ಲ ಒಟ್ಟು ಜಿಗಿ ಸರಿಯಾಗಿ ಹಾಕ್ಯಬೇಕ್ರಿ. ಚಂದ ಹಾಕ್ಯಂದು ಚಂದ ನಾದ್ಕೋಬೇಕ್ರಿ. ನಾದ್ಕರ್ದ ಮೇನ ನೋಡಿರಿ ಇದು ಜೋಳದ ಹಿಟ್ಟು ಅನ್ಕಿರಿ. ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲ ಅಂದರೆಲ್ಲ ಮಾಡ್ಬೋದು ನೋಡಿರಿ ಈಸಿಯಾಗಿ. ಈ ಥರ ನೀರು ಹಚ್ಚಂದು ನೋಡಿರಿ. ನೀರು ಹಚ್ಕೊಂಡು ಇನ್ನೊಂದು ಸರ್ತಿ ತಿರುವಿ ಹಾಕೈತಿ ನೋಡಿರಿ. ಇವಾಗ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬಂದು ನೋಡಿರಿ ಜೋಳದ ಹಿಟ್ಟು ರೊಟ್ಟಿ ಅನ್ಕಿರಿ.
ನೀವು ಖಡಕ್ಕಾದ್ರೂ ಮಾಡ್ಕೊಬೋದು ರೀ, ಮೆತ್ತಗೆ ಇಷ್ಟ ಇದ್ದವ್ರು ಮೆತ್ತಗಾದ್ರೂ ಮಾಡ್ಕೊಬೋದು ನೋಡಿರಿ. ರೊಟ್ಟಿ ಅನ್ಕಿರಿ ಈ ಥರ ರೆಡಿ ಆಯ್ತು ನೋಡಿ ಎರಡನೇ ರೊಟ್ಟಿನ. ನೋಡಿರಿ ಎಷ್ಟು ತೆಳ್ಳಗೆ ಅನ್ಸ್ಲತ್ತಾವ ನೋಡಿರಿ ರೊಟ್ಟಿ ಅನ್ಕಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಅನ್ಕಿರಿ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ.